ರೈತರನ್ನು ಅತಿ ಬಡವನಾಗಿ ಮಾಡಿದ ಪದ್ಧತಿಗಳ ಬಗ್ಗೆ ಹೇಳ್ತೀನಿ ಬನ್ನಿ. ನೀವು ಒಬ್ಬ ಸಾಮಾನ್ಯ ಮನುಷ್ಯರಾಗಿದ್ದರೆ ಈ ಪದ್ಧತಿಗಳ ಬಗ್ಗೆ ತಿಳಿದುಕೊಳ್ಳೇಬೇಕು. ಈ ಪದ್ಧತಿಯಿಂದ ರೈತರು ಅತಿ ಸಂಕಷ್ಟಕ್ಕೀಡಾಗುತ್ತಾರೆ. ಯಾವ್ಯಾವು ಅಂದರೆ ನಂಬರ್ 1 ರೈತವಾರಿ ಪದ್ಧತಿ, ನಂಬರ್ 2 ಮಹಲ್ವಾರಿ ಪದ್ಧತಿ. ರೈತವಾರಿ ಪದ್ಧತಿ ಬಗ್ಗೆ ಹೇಳ್ತೀನಿ ಬನ್ನಿ. ಅಲೆಕ್ಸಾಂಡರ್ ರೀಡ್ ಈ ಪದ್ಧತಿಯನ್ನು ಜಾರಿಗೆ ತರುತ್ತಾನೆ. ಎಲ್ಲಿ ಮೊದಲು ಜಾರಿಗೆ ತರುತ್ತಾನೆ ಅಂದರೆ ಮತ್ತೆ ಎಲ್ಲಿ ಘೋಷಣೆ ಮಾಡ್ತಾನೆ ಅಂದರೆ ಮದ್ರಾಸ್, ಮುಂಬೈ, ಸಿಂಧ್, ಬಿಹಾರ್, ಅಸ್ಸಾಂ ಭಾಗಗಳಲ್ಲಿ ಜಾರಿಗೆ ತರುತ್ತಾನೆ. ಈ ಬ್ರಿಟಿಷ್ ಅಧಿಕಾರಿ ಥಾಮಸ್ ಮನ್ರೋ ಈ ಜಾರಿಗೆಯನ್ನು ಮುಂದುವರಿಸಿಕೊಂಡು ಹೋಗ್ತಾನೆ. ಈ ಪದ್ಧತಿಯ ಅರ್ಥ ಏನಂದರೆ ರೈತವಾರಿ ಪದ್ಧತಿಯಲ್ಲಿ ಭೂ ಒಡೆತನದ ಹಕ್ಕನ್ನು ರೈತರೇ ಪಡೆದು ಕಂದಾಯವನ್ನು ಭೂಮಿಯ ಅಳತೆಯ ಆಧಾರದ ಮೇಲೆ ಪಾವತಿ ಮಾಡಬೇಕಿತ್ತು. ಅಂದರೆ ಇದಕ್ಕೆ ಯಾರೇ ಒಂದು 11% ಇಲ್ಲ, ರೈತರೇ ಖುದ್ದು ಸಹ ಭೂಮಿಯನ್ನು ಅಳತೆ ಮಾಡಿ ಆ ಕಂದಾಯವನ್ನು ಸರ್ಕಾರಕ್ಕೆ ಕಟ್ಟಬೇಕಾಯಿತು. ಅಲ್ಲಿ ಇನ್ನೊಂದು ಟ್ವಿಸ್ಟ್ ಕೊಡ್ತಾನೆ. ರೈತರು ಕಂದಾಯವನ್ನು ಕಟ್ಟಲು ವಿಫಲನಾದಾಗ ಭೂಮಿಯ ಹಕ್ಕನ್ನು ಕಳೆದುಕೊಳ್ಳುತ್ತಾನೆ. ಆ ಭೂಮಿಯನ್ನು ಸರ್ಕಾರವು ಮಾರಾಟ ಮಾಡುವ ಅಧಿಕಾರವನ್ನು ಹೊಂದುತ್ತದೆ ಎಂದು ಹೇಳುತ್ತಾನೆ. ಈ ಪದ್ಧತಿಯ ಅರ್ಥ ಇದು. ರೈತವಾರಿ ಪದ್ಧತಿಯ ಬ್ರಿಟಿಷ್ ಜಮೀನುಗಳ ವ್ಯಾಜ್ಯವನ್ನು ಗ್ರಾಮ ಪಂಚಾಯಿತಿ ಬದಲು ನ್ಯಾಯಾಲಯಗಳಲ್ಲಿ ನಡೆಸಬೇಕು ಎಂದು ಈ ಪದ್ಧತಿಯು ಹೇಳುತ್ತದೆ. ಏನು ಹೇಳ್ತಾರೆ ಅಂದರೆ ಗ್ರಾಮ ಪಂಚಾಯಿತಿಯಲ್ಲಿ ನಡೆಸೋ ಬದಲು ಈ ವ್ಯಾಜ್ಯಗಳನ್ನು ಸರ್ಕಾರ ಅಂದರೆ ನ್ಯಾಯಾಲಯಗಳಲ್ಲಿ ವಾದಿಸಬೇಕು ಅಂತ ಹೇಳ್ತಾರೆ. ಇದಕ್ಕೋಸ್ಕರ ರೈತರು ದುಡ್ಡು ಕಟ್ಟಬೇಕಾಗುತ್ತೆ ನ್ಯಾಯಾಲಯದಲ್ಲಿ. ಇದು ರೈತವಾರಿ ಪದ್ಧತಿ ಅರ್ಥ. ಬನ್ನಿ ನಂಬರ್ 2 ಯಾವುದು ಅಂದರೆ ಮಹಲ್ವಾರಿ ಪದ್ಧತಿ. ಮಹಲ್ವಾರಿ ಪದ್ಧತಿ ಬ್ರಿಟಿಷ್ ಅಧಿಕಾರಿಗಳು ಇಬ್ಬರು ಸೇರಿ ಈ ಪದ್ಧತಿಯನ್ನು ಜಾರಿಗೆ ತರುತ್ತಾರೆ. ಯಾರು ಅಂದರೆ RM ಬರ್ಡ್ ಮತ್ತು ಜೇಮ್ಸ್ ಥಾಮಸ್ ಸೇರಿ ಮಹಲ್ವಾರಿ ಪದ್ಧತಿಯನ್ನು ಗಂಗಾ ಕಣಿವೆ, ವಾಯುವ್ಯ ಪ್ರಾಂತ್ಯ, ಕೇಂದ್ರ ಪ್ರಾಂತ್ಯ, ಪಂಜಾಬ್ಗಳಲ್ಲಿ ಜಾರಿಗೆ ತರುತ್ತಾನೆ. ಮಹಲ್ವಾರಿ ಪದ್ಧತಿ ಅರ್ಥ ಏನಂದರೆ ಮಹಲ್ ಎಂದರೆ ತಾಲೂಕು ಎಂದರ್ಥ. ಇಲ್ಲಿ ಕಂದಾಯವನ್ನು ವಸೂಲಿಗಾಗಿ ಜಮೀನ್ದಾರರ ಬದಲು ಮಹಲ್ದಾರರನ್ನು ನೇಮಿಸಲಾಗುತ್ತದೆ. ಭೂ ಅಳತೆಯ ಆಧಾರದ ಮೇಲೆ ರೈತರಿಂದ ವಸೂಲಿ ಮಾಡಿ ಸರ್ಕಾರಕ್ಕೆ ನೀಡಬೇಕಿತ್ತು. ಯಾರು ಅಂದರೆ ಮಹಲ್ದಾರರು ಜಮೀನುಗಳಿಗಂತೆ ಅಂದರೆ ಮಹಲ್ದಾರರು ಜಮೀನ್ದಾರುಗಳಂತೆ ಮಧ್ಯವರ್ತಿಗಳಾಗಿ ಕೆಲಸ ಮಾಡುತ್ತಾರೆ. ರೈತರಿಗೆ ಹೆಚ್ಚಿನ ಸುಂಕವನ್ನು ದುಡ್ಡನ್ನು ವಸೂಲಿ ಮಾಡಿ ರೈತರನ್ನು ಶೋಷಣೆ ಮಾಡುತ್ತಿರುತ್ತಾರೆ. ಮಹಲ್ದಾರರು ಇದರಿಂದ ಕುಬೇರಾಗ್ತಾರೆ. ಎಕ್ಸಾಂಪಲ್, ಈಗ ಭೂ ಅಳತೆ ಮೇಲೆ ಒಂದು 100 ರೂಪಾಯಿ ಕಟ್ಟಬೇಕಾಯ್ತು ಸರ್ಕಾರಕ್ಕೆ. ಇವರು ಮಹಲ್ದಾರರು ಇರ್ತಾರಲ್ಲ, ಅವರು 250 ರೂಪಾಯಿನ ಈಸ್ಕೊಳ್ತಿರ್ತಾರೆ ರೈತರಿಂದ. ಆದರೂ ಆ ವರ್ಷ ಬೆಳೆ ಬಂದರೂ ಪರವಾಗಿಲ್ಲ, ಬೆಳೆ ಬರಲಿ ಅಂದ್ರೂ ಪರವಾಗಿಲ್ಲ. ಮಳೆ ಆದರೆ ರೈತರ ಬೆಳಿತಾನೆ, ರೈತ ಬೆಳಿಲ್ಲ ಅಂದರೆ ಹಂಗಾರು ದುಡ್ಡು ಕಟ್ಟಬೇಕಾಗುತ್ತೆ. ಬೆಳೆ ಬೆಳೀಲಿ, ಬೆಳೆದಲೇ ಇರಲಿ, ಮನೇಲೇ ಕುಂತಿರಲಿ, ಅವನು ದುಡ್ಡನ್ನ ಕಟ್ತಾ ಇರಬೇಕು ಅಂದರೆ ಕಂದಾಯವನ್ನು. ಇವ್ರೇನು ಮಾಡ್ತಾರೆ, ಮಹಲ್ದಾರರು 100 ರೂಪಾಯಿ ಇದ್ದರೆ 250 ರೂಪಾಯಿನ ರೈತರಿಗೆ ಹೇಳ್ತಿರ್ತಾರೆ. ರೈತ 250 ರೂಪಾಯಿ ಕೊಟ್ಟಾಗ ಇವರು 100 ರೂಪಾಯಿನ ಸರ್ಕಾರ ಕಟ್ಟಿ ಇನ್ನು ಮಿಕ್ಕಿದ 150 ರೂಪಾಯಿನ ಇವರು ಮಾಡಿಕೊತಿರ್ತಾರೆ. ಇದರಿಂದ ಮಹಲ್ದಾರರು ಜಮೀನ್ದಾರುಗಳಂತಾರೆ ಕುಬೇರರಾಗುತ್ತಾರೆ. ಇದು ಒಂದು ಮಹಲ್ದಾರಿ ಪದ್ಧತಿ. ಬ್ರಿಟಿಷರು ತಂದ 3 ಪದ್ಧತಿಗಳು ರೈತರನ್ನು ಹಿಂಸೆ ಮಾಡಿದ್ದು. ಯಾವುದು ಅಂದರೆ ಒಂದು ಜಮೀನ್ದಾರಿ ಪದ್ಧತಿ, 2ನೇದು ರೈತವಾರಿ ಪದ್ಧತಿ, 3ನೇದು ಮಹಲ್ವಾರಿ ಪದ್ಧತಿ. ಇವೆಲ್ಲ ಅರ್ಥ ಬೇರೆ ಬೇರೆ ಆಗಿದ್ರೂ ಇದು ರೈತರನ್ನು ಉದ್ಧಾರ ಮಾಡುವ ಪದ್ಧತಿಗಳಲ್ಲ, ರೈತರನ್ನು ಹಾಳು ಮಾಡುವ ಮತ್ತು ಶೋಷಣೆ ಮಾಡುವ ಪದ್ಧತಿಗಳೇ ಆಗಿದ್ದು ಬೇರೆ ಬೇರೆ ಅರ್ಥ ಬಂದರೂ ಇವು ಒಂದು ರೈತರನ್ನು ಉದ್ಧಾರ ಮಾಡಲಿಲ್ಲ. ಇಷ್ಟು ನಮ್ಮ ರೈತವಾರಿ ಪದ್ಧತಿ ಮತ್ತು ಮಹಲ್ವಾರಿ ಪದ್ಧತಿ ಮತ್ತು ಜಮೀನ್ದಾರಿ ಪದ್ಧತಿ ಇಷ್ಟು ರೈತರನ್ನು ಶೋಷಣೆ ಮಾಡಿ ಅತಿ ಬಡವನಾಗಿದ್ದಂತನ ರೈತನನ್ನು ತೀರಾ ಬಡವನಾಗಿ ಮಾಡಿದ ಪದ್ಧತಿಗಳು ಇವು. ರೈತರನ್ನು ಅತಿ 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 ಅಂದರೆ ಹೆಚ್ಚಾಗಿ ಶೋಷಣೆ ಮಾಡಿದ ಪದ್ಧತಿಗಳೇ ಇವು. ಬ್ರಿಟಿಷ್ ಸರ್ಕಾರ ಬಂದ ಮೇಲೆ ರೈತರು ಅತಿಯಾಗಿ ಶೋಷಣೆಗೊಳಗಾದ ಪದ್ಧತಿಗಳು ಇವು. ಇಷ್ಟು ಈ ಪದ್ಧತಿಗಳ ಬಗ್ಗೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.